ಅತ್ತೆ ಟೇಮ್ ಆಯ್ತತೆ ಒಳ್ಬೇಕು ಇವಾಗ ಬಿಟ್ಬಿಟ್ಟು ಬರಕ್ಕೆ. ಅದು ನನಗೂ ಸಂದಾಗ ಗೊತ್ತು, ನೀನೇನು ಹೇಳ್ಬೇಕಾಗಿಲ್ಲ. ನಾವು ಹೊಂಟಿದೀವಿ ಇವಾಗ. ನೀನು ಮನೆ ಕಡೆ ನೋಡ್ಕೊಂಡು ಮುಸ್ರೆ ಗಿಸ್ರೆ ತೊಳ್ಕೊಂಡು ಬಿದ್ದಿರು. ಹೋಗ್ಬಿಟ್ಟು ನನ್ನ ಮಗಳನ್ನ ಬಿಟ್ಬಿಟ್ಟು ಬರ್ತೀನಿ. ಅತ್ತೆ ನಾನು ಬರ್ತೀನಿ ಕಣತ್ತೆ. ಯಾಕೆ ಅಲ್ಲಿ ನೋಡ್ಬಿಟ್ಟು ಊರವ್ರಿಗೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಊರು ತುಂಬ ಸಾರ್ಕೊಂಬಿಟ್ಟು ಬರಕ್ಕೇನೆ? ನೀನು ಯೋಗ್ಯತೆ ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಏನು ಬೇಕಾಗಿಲ್ಲ. ನಾನು ನನ್ನ ಮಗಳು ಇಬ್ಬರೇನೆಯಾ ಇವನು ಕರ್ಕೊಂಡು ಹೋಗ್ಬಿಟ್ಟು ನಾನು ಹೆಂಗೋ ಬಿಟ್ಬಿಟ್ಟು ಬರ್ತೀನಿ. ನೀನು ಇಲ್ಲೇ ಬಿದ್ದುಬಿಟ್ಟು ಮನೆ ನೋಡ್ಕ ಸಾಕು. ಏನೋ ಏನು ಚೀಪಾಗೇನಿಲ್ಲ ಅವ್ರ ಮನೆ, ಸಂದಕ್ಕೇನಿ ಐತೆ. ನೀನೇನು ಫ್ಯಾನಿ ಅಗ್ರಾಡ್ಕೊಂಡು ಊರು ತುಂಬ ಏನು ಹೇಳ್ಕೊಂಬರೋ ಅವಶ್ಯಕತೆ ಇಲ್ಲ. ನನ್ನ ಮಗಳು ಎಂಥ ಮನೆಗೆ ಹೋಗೋಳೆ ಅಂತ ಹೇಳ್ಬಿಟ್ಟು ನೀನಿರು, ನಾನು ಹೋಗ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ. ಅತ್ತೆ ನಾನು ಯಾಕತ್ತೆ ಆಡ್ಕೊಂಡ್ಲಿ? ಅಯ್ಯೋ 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 ಸತ್ಯ ಹರಿಶ್ಚಂದ್ರನ್ ಕೊನೆ ತುಂಡು. ಹೋಗಾಗ ಮನೆ ನೋಡ್ಕೊ ಹೋಗೋ. ಅಮ್ಮ ನನಗಂತೂ ಮೈಯೆಲ್ಲ ಉರಿತೈತೆ. ಹೋಗಿ 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 ಎಂತನ ತಗ್ಲಾಕಂಡೆ. ಆ ಕಿತ್ತೋಗಿರಗಳ ಮಾಟುಕತೆ ಏನಂತ ಹೇಳಿದ್ ನಿನಗೆ? ಅವನ್ನೇನೇ ಮದುವೆ ಮಾಡ್ಕೊಳ್ಳೋದು ಹಂಗೆ ಹಿಂಗೆ ಅಂತ ಹೇಳಿದ್ಲು ತಾನೆ. ಎಲ್ಲ ಹೇಳ್ಬಿಟ್ಟು ಎಲ್ಲ ಉಲ್ಟಾ ಹೊಡೆದ್ಬಿಟ್ಟಲ್ಲ. ಎಲ್ಲ ಅಳಗೋದ್ಲಮ್ಮ ಅವಳು, ಕಾಣ್ತಾನೆ ಇಲ್ಲ. ನಾನು ಹುಡುಕ್ತಿದ್ದೀನಿ ಮಗಳೇ, ಎಲ್ಲ ಮೋಸನೇ ಅವಳು, ದೊಡ್ಡ ಮೋಸಗತಿ ಅವಳು. ಏನೋ ಒಂದು ಹೇಳಿದ ತಕ್ಷಣ ನಡೆದ್ಬಿಟ್ಟೈತೆ ಅಂದಿದ ತಕ್ಷಣ ನಾನೇನು ಅನ್ಕೋಬಿಟ್ಟೆ. ಸರಿಯಿಲ್ಲ ಅವಳು, ಸರಿಯಿಲ್ಲ. ಅವಳು ಮಾತು ಕೇಳಿ ನಾನು ಹಾಳಾಗೋದೆ. ಈಗ ಇವ್ರ ಮನೆ ಹೆಂಗಿರ್ತದೋ ಅಮ್ಮ, ಸುಮಾರಾಗನೇ ಇರ್ತತ್ತಾನೆ. ಈಗ ನಮ್ಮ ಮನೆಗಿನ ಒಂಚೂರು ಚಿಕ್ಕದಾಗಿದ್ರು ಪರವಾಗಿಲ್ಲ, ಸುಮಾರಾಗನೇ ಇರ್ತತ್ತಾನೆ. ಅಯ್ಯೋ ಸುಮಾರಾಗನೇ ಇರ್ತದೆ ನಡಿಯಮ್ಮಿ, ನೋಡೋಣ ಅಲ್ಲಿಗೆ ಹೋದ್ಮೇಲೆ. ಹೇಳಿಲ್ವಾ ಒಂದು ತಿಂಗಳು ಅಷ್ಟೇ ನಿಮ್ಮ ಹೊತ್ತಿಗೆ ನೋಡಿಸ್ಬಿಟ್ಟು ಎಲ್ಲನೂ ಆಸ್ತಿ ನಿನ್ನ ಹೆಸರಿಗೆ ಬರಿತೀನಿ. ಆಮೇಲೆ ಬಂದ್ಬಿಟ್ಟು ಇಲ್ಲೇ ಮಹಾರಾಣಿ ಥರ ನಾನು ಹೆಂಗಿದ್ನೋ ಹಾಗೆ ನೀನು ಇರಿವಂತೆ. ಈಗ ನಡಿ ಸುಮ್ಕೆಣಿಯ, ಅಲ್ಲೆಲ್ಲ ಸುಮ್ಕೆ ಟೇಮ್ ಆಯ್ತದೆ. ಬಿಟ್ಬಿಟ್ಟು ಬರ್ಬೇಕಲ್ಲ ನಾನು. ಸರಿ ಬಿಡಮ್ಮ. ಎಂಟಿ ಈ ಕಿತ್ತ ನೀನು ಬಿಟ್ಬಿಟ್ಟು ಬಂದ್ರೂ ನಾನೇನು ಬೇಜಾರು ಮಾಡ್ಕೊಳಕಿಲ್ಲ. ನೀನು ಬಿಟ್ಬಿಟ್ಟು ಬಂದ್ರೂ ನಾನಂತೂ ವಾಪಸ್ ಬರೋಕೆ ಊರ ಹೆಸರೆಲ್ಲ ಸಂದ ತಿಳ್ಕೊಂಡಿದ್ದೀನಿ ಇವಾಗ. ಬಾ ಎಂಟಿ ಹೋಗೋಣ. ನೀನೇ ನಾನು ಬಿಟ್ಬಿಟ್ಟು ಬರೋಕೆ ಆಗಕ್ಕಿಲ್ಲ ಇವಾಗ. ಇನ್ನೊಂದು ಕಿತ್ತ ಎಂಟಿ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅದೇನು ಅಂತ ಗಂಟು ಬಿದ್ದೋ ನನಗಂತೂ ನನ್ನ ಕರ್ಮಕ್ಕೆ ಯಾವುದೋ ಜನ್ಮದ ಕರ್ಮನೇ ಮಾಡಿದ್ದೀನಿ ಅಂತ ಅನ್ನಿಸ್ತೈತೆ ನಾನಂತೂ. ಏನೆಂಟಿ ಕರ್ಮ, ನೀನು ಮ್ಯಾಲೆ ಎಂಟಿ ಅಂತ ಕರಿಬಾರ್ದಾ? ಸರಿ ಹೋಗೇ ಬಾರೆ ಅಂತಾನೆ ಕರಿತೀನಿ ಬಿಡು. ಈಗ ಬಾಯ್ ಮುಚ್ಕೊಂಡು ನೋಡಿದ್ರೆ ಚೆನ್ನಾಗಿರ್ತದೆ. ಎಲ್ಲಕ್ಕೋ ನಿನ್ನ ಮೊಮ್ಮಗು ಎಂಡ್ರು ಎಲ್ಲ ಬೊತ್ತಾರೆ ಅಂತ ಹೇಳ್ತಾನೆ ಇದೀಯ. ಅವಾಗಿಂದ ಕಾಯ್ತಾನೆ ಇದೀವಿ, ಬರಲೇ ಇಲ್ಲ. ಬೊತ್ತರ್ ತಡಿಯಕ್ಕ, ನಾನು ಅವಾಗಿಂದ ಕಾಯ್ಕೊಂಡೇ ನಿಂತಿದ್ದೀನಿ. ಇವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಬರ್ಬೇಕಿತ್ತು ಈ ಸೊತ್ತಿಗೆ. ಯಾಕೋ ಬರಲಿಲ್ಲ ಇನ್ನೂ. ಅಯ್ಯೋ ನಾನು ಕಾದು ಸಾಕಾಯ್ತು. ಓ ಆಗೋ ಯಾವುದೋ ಗಾಡಿ ಬಂತು. ಓ ನನ್ನ ಮೊಮ್ಮಗನೇನಿಯ. ವಾ ಅಲ್ಲಿ ಬೊತ್ತವಳಲ್ಲ ಹುಡುಗಿ ನೋಡ, ಸಂದಕ್ಕೆ ಅವಳೆ ಮುಕ್ಕಣಕ, ಸಂದಕ್ಕೆ ಅವಳೆ. ಓಹೋ ಪರವಾಗಿಲ್ಲ ಬಿಡು, ಹೆಂಗೋ ಒಳ್ಳೆ ಹುಡುಗಿನೇ ಸಿಕ್ಬಿಟ್ಟವಳೆ. ಹೋಗ್ಬಿಟ್ಟು ಆರ್ತಿನೇ ಎತ್ಕೊಬತ್ತೀನಿರು. ಯವಿ ಏನಪ್ಪ ಯೋಸ್ ದಿನ ಆಗಿತ್ತು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಎಂಡ್ರು ನೆನೆಯ ಕರ್ಕೊಂಬಿಟ್ಟು ಬಂದ ಅಜ್ಜಿ. ಒಲ್ಲೇ ಮೊಮ್ಮಗನೇ ಅಂತೂ ಇಂತೂ ಬಂದಲ್ಲ. ಬೊರ್ರಕ್ಕ ಯಾಕೆ ಅಲ್ಲೇ ನಿಂತ್ಕೊಬಿಟ್ಟಿದ್ರಾ? ಆರ್ತಿ ಬೆಳಗ್ತೀನಿ ಬರಿ. ನಮ್ಗೇನು ಪದಗಿದೆ ಎಲ್ಲ ಬರೋಕಿಲ್ಲವೋ. ಸುಮ್ಕೆ ಆರ್ತಿ ನೆನೆಯ ಬೆಳಗ್ತಿರೋದೇನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಏನು ಬೇಜಾರು ಮಾಡ್ಕೊಳಕಿಲ್ಲ ಹೇಳು ಪಾಪ. ಅಯ್ಯೋ ಇದೇನು ಮನೇನಾ ಇಲ್ಲ ಏನಾರು ಅಂದಿಗೂಡ ಹಿಂಗೈತಲ್ಲಪ್ಪ. ಈಚೆ ಕಡೆಯಿಂದನೇ ಹಿಂಗೈತೆ, ಇನ್ನು ಒಳಗಡೆ ಹೋದ್ರೆ ಹೆಂಗಿರ್ತದೋ ಏನೋ. ಓ ಅಯ್ಯೋ ಮಗಳೇ, ಇವಳಿತ್ತಾಳ ಈ ನನಗೆ ಗ್ರಾಚಾರ ಬಿಡಿಸ್ತಾಳೆ. ನನಗೆ ಗೊತ್ತು ಬಿಡು. ಇನ್ನು ಕಯ್ಯ ಅಂದ್ಬಿಡ್ತಾಳೆ. ಈ ಮನೇನ ಇದು ಅಲ್ಲ, ಮುನ್ನುಸ್ರು ವಾಸ ಮಾಡೋ ಮನೇನ ಇದು. ಹಿಂಗೈತಲ್ಲಪ್ಪ. ಬರ್ರಿ ಒಳಗಡೆಗೆ ಬರ್ರಿ. ಆರ್ತಿ ಆಯ್ತಲ್ಲ, ಬರ್ರಿ ಅಕ್ಕ ಕರ್ಕ ಒಳಗಡಿಕೆ. ಹ್ಞೂ ಬರ್ರಿ ಬಾ ಒಳಗಡಿಕೆ ಮೊಮ್ಮಗನೇ ಬಾ. ನೀನು ಹೆಂಡತಿ ಕೈ ಹಿಡ್ಕೊಂಡು ಕರ್ಕೊಂಬಿಟ್ಟು ಬಾ. ಟೊಮೊಟೊ ಇದ್ದಂಗವಳೆ, ಸಂದಕವಳೆ. ಓಹೋ ನೋಡಮ್ಮ, ನಮ್ಮ ಪೆದ್ದ ಹುಡುಗಂಗೆ ಅಂತ ಒಳ್ಳೆ ಹುಡುಗಿನೇ ಸಿಕ್ಬಿಟ್ಲು. ಒಳ್ಳೆ ಮನ್ಸಿಗೆ ಒಳ್ಳೆ ಹುಡುಗಿನೇ ಸಿಕ್ಬಿಟ್ಟವಳು ಬಿಡು. ಏನವ ನಿನ್ನ ಹೆಸರು ಏನವ? ಯಾಕೆ ಹುಡುಗಿ ಏನು ಮಾತ್ಕಿದ್ ಬರೋಕ್ಕಿಲ್ವೇನು? ನಾಚಿಕೆ ನೋಡು ನಾಚಿಕೆ. ಮೊದಲನೇ ಕಿತ್ತ ಗಂಡನ ಮನೆಗೆ ಬಂದವಳಲ್ಲ ನಾಚಿಕೆ. ಅದಕ್ಕೆ ನೀ ಒಂದು 2 ದಿನ ಹೋದ್ಮೇಲೆ ಆಮೇಕಿಂದ ಬರ್ತೀಯಲ್ಲ ಈಚೆ ಕಡೆಗೆ. ನೀರು ಹಿಡಿಯಕ್ಕೂ ಬಟ್ಟೆ ಒಗೆಯಕ್ಕೂ ಮುಸ್ರೆ ತಿಕ್ಕಕ್ಕೂ ಬಂದಾಗ ನಾವು ಪಕ್ಕದಾಗೆ ತಿಕ್ತಿರ್ತೀವಲ್ಲ, ಮಾತಾಡ್ಕೊಂಡು ನೀ ಕ್ಯಾಮೆ ಮಾಡ್ಬೋದು ಬಿಡು. ನಿಮ್ಮ ಮನೆಗೂ ಫ್ರೆಂಡ್ಸ್ಗಳು ಶಾನೆ ಇದ್ರೇನೋ ಅಲ್ವೇ? ಇಲ್ಲೂ ನಾವೆಲ್ಲ ಫ್ರೆಂಡ್ಸ್ ಆಯ್ತಿ ಬಿಡು. ನಮ್ಮ ಸಸಿಗಳು ನಮ್ಮ ಮೊಮ್ಮಕ್ಕಳು ಎಲ್ಲ ಅವರೇ. ಅವ್ರೂ ನಿನ್ನಾಗಿ ನಿನ್ನ ಯೋಜನೆ ನಿನ್ನ ಸಂದಾಗ ಸೆಟ್ ಆಯ್ತಾರೆ ಬಿಡು. ಪರಿಚಯ ಮಾಡ್ಕೊಡ್ತೀನಿ. ಏನೋ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋ ಅಷ್ಟು ಚೀಪಳಲ್ಲ ನಾನು. ಇವ್ರ ಮಕ್ಕಳು ನಂಗೆ ನೋಡಿದ್ರೆ ಮೈಯೆಲ್ಲ ಉರಿತದೆ. ಏನೋ ಫ್ರೆಂಡ್ಶಿಪ್ ಅಂತ ಅನ್ಕೊಂಡು ನನಗೆ ಯಾರು ಫ್ರೆಂಡ್ಸು ಬೇಡ, ಯಾವ ಫ್ರೆಂಡ್ಶಿಪ್ಪು ಬೇಡ. ನನಗೆ ಗೊತ್ತು ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಬಂದ್ರು ಸುಮ್ಮನೆ ತಲೆ ತಿನ್ನೋಕ್ಕೆ. ಏನು ಗೊತ್ತು ನಿಮಗೆ ನಾನು ಯಾರು ಅಂತ ಹೇಳ್ಬಿಟ್ಟು ಸುಮ್ಮನೆ ನೀನು ತಲೆ ಕೆಡಿಸ್ಬೇಡಿ. ದಯವಿಟ್ಟು ಜಾಗ ಬಿಡಿ ಸಾಕು. ಬಂದಲ್ಲ ಎಂದಿ ಗುಡುಕ್ ಸಾಯಕ್ಕೆ. ನನ್ನ ಗಣೆ ಬರೋದಾಗ ಗೆದ್ದು ಏನು ಬರ್ದಿತ್ತೋ ಏನೋ ನನಗಂತೂ ಗೊತ್ತಿಲ್ಲ. ಈ ಅಂದಿ ಗುಡಕ್ಕೆ ಬಂದು ಸಾಯಂಗಾಯ್ತು ನನ್ನ ಬಾಳು. ಇದು ಯಾಕೋ ಅಪ್ಪ ಮಾಡ್ಕೊಂಡು ಹಿಂಗೆ ಮಾತಾಡ್ತಿದ್ಯಾ? ಓ ಗಂಡನ ಮನೆಗೆ ಬರ್ಬೇಕಲ್ಲ, ಈಗ ತೋರ್ ಮನೆ ಬಿಟ್ಬಿಟ್ಟು ಅಂತನಾ? ಅಯ್ಯೋ ಅದೇ ಎಲ್ಲ ಸೊರೋಯ್ತದೆ. ಬಾ ಒಳಗಡಿಗೆ ಬಾ ಒಳಗಡಿಕೆ. ಅಜ್ಜಿ ನಡೀರಿ ಒಳಗಡಿಕೆ. ಅಮ್ಮ ಈ ಮನೆಗೆ ನಾನಿರ್ಬೇಕಾ? ಒಂದು ಕ್ಷಣ ನಾನಿರಲ್ಲ. ಇದು ಒಂದು ಮನೆನಾ? ಛೇ ಎಂಚು ಪಂಚು ಹಾಕ್ಕೊಂಡು ಇರಿಟೇಷನ್. ಅಮ್ಮ ನಾನು ಯಾವುದೇ ಕಾರಣಕ್ಕೂ ಈ ಮನೆಯಾಗಂತೂ ಇರಕ್ಕಿಲ್ಲ. ಬೇಕಾದ್ರೆ ಯಾರನ್ನ ಬಿದ್ದು ಸಾಯ್ಲಿ, ಪೊಲೀಸ್ ಸ್ಟೇಷನಾಗ ಜೈಲಾಗ ಬೇಕಾದ್ರೆ ಇದ್ಬಿಡ್ತೀನಿ. ಈ ಮನೆಗೆ ಮಾತ್ರ ಇರಕ್ಕಿಲ್ಲ ನಾನು. ಇದನ್ನ ಯಾರು ಮನೆ ಅಂತ ಕರೆಯಲ್ಲ. ಇದನ್ನ ಯಾವುದೋ ದನ ಕಟ್ಟಕ್ಕೆ ಕೊಟ್ಟಿಗೆನೋ ಇಲ್ಲ ಅಂದಿಗೂಡೋ ಇದ್ದಂಗೆ ಐತೆ. ಮಗಳೇ ಹಂಗೆ ಅನ್ಬೇಡ ಕಣವ. ಒಂದೇ ಒಂದು ತಿಂಗಳು ಅಡ್ಜಸ್ಟ್ ಮಾಡ್ಕೊಳವ.
ಒಂದು ತಿಂಗಳೊಳಗಡೆ ಅಲ್ಲಿ ಆಸ್ತಿ ಪತ್ರದ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ನಾನೇ ನೀನು ಫೋನ್ ಹಾಕ್ತೀನಿ ಬಾವ ಅಂತ ಹೇಳ್ಬಿಟ್ಟು ಅಲ್ಲಿ ಗಂಟ ತಾಳ್ಮೆ ಕಳ್ಕೊಬೇಡ ಕಣವ. ಯಾವ ಮನೆ ಆದ್ರೇನು ಪರ್ಮನೆಂಟಾಗಿ ಏನಾರು ಇಲ್ಲೇ ಇರಬೇಕಾ? ಇಲ್ಲ ತಾನೇ, ನಾನು ಇದೀನಲ್ಲ ಕಣವ ನೋಡ್ಕೊಳಕ್ಕೆ. ನೀನು ಯಾಕೆ ಸುಮ್ಕೆನಿಯಾ ಶ್ರಮ ತಗತೀಯಾ? ನೋಡಿ ಇವಾಗ ನೋಡಿ ಒಳಗಡೆ ನೀನು ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ನೋಡಿ ಇನ್ನೊಂದು ತಿಂಗಳು ಹಂಗೋ ಹಿಂಗೋ ಹೊಲ್ಲು ಕಚ್ಕೊಂಡು ಅಡ್ಜಸ್ಟ್ ಮಾಡ್ಕೊಬಿಡವ. ಹೊಲ್ಲು ಕಚ್ಕೊಂಡು ಅಡ್ಜಸ್ಟ್ ಮಾಡ್ಕ. ಆಮೇಕಿಂದ ಎಲ್ಲ ಸರ್ ಮಾಡೋ ಜವಾಬ್ದಾರಿ ನಂದು ಕಣವ. ಸರಿನಾ? ನಡಿ ನಡಿ. ಏನವ ಬಾಬಾ, ಸಂದಕ್ಕೆ ಇಷ್ಟ ಆಯ್ತಾ ಮನೆ? ಬಡವ್ರ ಮನೆ ಕಣವ, ಸಂದಕ್ಕೆ ಕಟ್ಟಕ್ಕಾಗಿಲ್ಲ ನಮಗೆ. ಇದು ಒಂದು ಮನೆ, ನೀವು ಒಬ್ರು ಮನುಷ್ಯರು. ಥೂ, ಈ ಮನೆಗೆ ಅದು ಹೆಂಗೆ ಅಂತ ಬದುಕಿರಕ್ಕಾಗ್ತತೆ? ನನಗಂತೂ ಈ ಮನೆ ಅಂದ್ರೇನೆ ಆಗ್ತಾ ಇಲ್ಲ. ಇದು ಒಂದು ಮನೆನ ಒಳಗಡೆ ನೋಡು ಹಂದಿಗೂಡಿದ್ದಂಗೆ ಐತೆ. ಥೂ, ಮನೆ ಕಟ್ಟಕ್ಕೆ ಯೋಗ್ಯತೆ ಇಲ್ದಿದ್ದರ್ಗು ಮದುವೆ ಬೇಕು. ಇದು ಯಾಕವ ಹಿಂಗೆ ಮಾತಾಡ್ತೀಯೇ? ಇದು ಯಾಕೆ ಹಿಂಗೆ ಮಾತಾಡ್ತೀಯೇ? ನಾನೇ ನನ್ನ ಮೊಮ್ಮಗನ ಮದುವೆ ಮಾಡ್ಕೊಂತ ಅಂದ್ಬಿಟ್ಟು ನನ್ನ ಕಾಲು ಬಿದ್ದಿದ್ದ ನಾನು. ನೀನು ತಾನೇ ಲವ್ ಮ್ಯಾರೇಜ್ ಅಂತ ಮಾಡ್ಕೊಬಿಟ್ಟು ಬಂದಿರೋದು. ನಾನೇನಾರ ಬ್ಯಾಡ ಬ್ಯಾಡ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಕೊಂತ ಕಾಲು ಹಿಡ್ಕೊಂಡಿದ್ರೆ ಏನೋ ಹೇಳ್ಬೋದಿತ್ತು. ನಾನೇನು ಕಾಲು ಹಿಡ್ಕೊಂಡಿಲ್ವಲ್ಲ, ನೀನೇ ತಾನೇ ಮದುವೆ ಮಾಡ್ಕೊಂಡು ಏನೋ ಕುಣ್ಕೊಂಡು ಮಾಡ್ಕೊಂಡು ಬಂದಿರೋದು. ಹಾಂ, ಬಂದ್ಬಿಟ್ಟವಳು ಹಿಂಗೆ ಬೈಕೊಂಡ್ರೆ ಆಯ್ತದೇನವ? ಗಂಡ ಏನ್ರು ಇಬ್ರು ಕಷ್ಟಪಟ್ಬಿಟ್ಟು ಕೂಲಿನಲ್ಲಿ ಮಾಡ್ಕೊಂಡು ದುಡಿದ್ಬಿಟ್ಟು ಕಟ್ಸಿ. ನನಗೇನು ಅಂತ ದರ್ದು ನಿಮ್ಮನೆ ಕಟ್ಸೋಕ್ಕೆ? ನಮ್ಮ ಮನೆ ಅಪ್ಪನ ಮನೆನೇ ಬೇಜಾನೈತೆ. ಅಲ್ಲೇ ನಾನು ಸಾಯ ತನಕ ಕೂತ್ಕೊಂಡು ತಿನ್ಬೋದು. ನಿಮ್ಮ ಮನೆಗೆ ಬಂದು ಕೂಲಿನಲ್ಲಿ ಮಾಡ್ಕೊಂಡು ಬದುಕಂತ ಅವಶ್ಯಕತೆ ನನಗೇನಿಲ್ಲ. ಬ್ಲಾಕ್ ಮೇಲ್ ಮಾಡ್ಬಿಟ್ಟು ನಾನು ಕರ್ಕೊಂಬಿಟ್ಟು ಬಂದಿದ್ರೆ ಇಲ್ಲಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಬರೋರಿಗೆ ಸಾಕ ಯೋಗ್ಯತೆನೂ ಇರಬೇಕು. ಸಾಕ ಯೋಗ್ಯತೆ ಇಲ್ಲ ಅಂತಂದಮೇಲೆ ಮನೆಗೆ ಯಾಕೆ ಕರ್ಕೊಂಬಿಟ್ಟು ಬರ್ಬೇಕು ನೀನು? ಹಾಂ, ದೊಡ್ಡದಾಗ ನನ್ನ ಸೊಸೆನ ಮನೆಗೆ ಬರಬೇಕು, ಸೊಸೆನ ಮನೆಗೆ ಬರಬೇಕು. ಸೊಸೆ ಮನೆಗೆ ಬಂದ್ಬಿಟ್ರೆ ಸಾಕ, ಬ್ಯಾರ ಇನ್ನೇನು ಬೇಡ. ಇಲ್ಲೊಂದು ರೂಮ್ ಐತಾ? ಒಂದು ರೂಮ್ ಗತಿ ಇಲ್ಲ, ಏನು ಗತಿ ಇಲ್ಲ. ಥೂ, ಏನಿದೆಲ್ಲ ಕಿತ್ತೋಗಿರೋ ಸಾಮಾನುಗಳು, ಕಿತ್ತೋಗಿರೋ ಇದು ಇಟ್ಕೊಂಡು ಏನೋ ಅಯ್ಯೋ ಪಾಪ ಅಂತ ಬಿಟ್ಬಿಟ್ರೆ ಇಷ್ಟುದ್ದ ಹೋಯ್ತಾಯ್ತು ನಾಲ್ಕೆ. ನಾಲ್ಕೆ ಶಾನೆ ಉದ್ದ ಮಾಡಕ್ಕೆ ಹೋಗ್ಬೇಡ. ಪೊಲೀಸ್ ಸ್ಟೇಷನ್ಗೆ ಫೋನ್ ಹಾಕ್ಲೇನು ನಾನು? ಏನು ಶಾನೆ ಎಗರಾಡ್ತಾವಳೆ ಅಂತ ಹೇಳ್ಬಿಟ್ಟು ಏನು ಬರ್ಕೊಟ್ಟು ಬಂದೆ ಅವತ್ತು ಪೊಲೀಸ್ ಸ್ಟೇಷನಾಗ ನೀನು? ನಮ್ಮ ಮನೆಗೆ ಬಂದ್ಬಿಟ್ಟು ಸಂಸಾರ ಮಾಡ್ತೀನಿ ಅಂತ ಬರ್ಕೊಟ್ಬಿಟ್ಟು ಬಂದೆ ತಾನೆ ನೀನು? ನಿನ್ನ ಬಾಳ್ಗಿಷ್ಟು ಸುಮ್ಕೇನಿಯಾ ಬಿದ್ದಿರೋದು ಕಲ್ತ್ಕ. ಏನೋ ಮೊದಲನೇ ಕಿತ್ತ ಬಂದೋಳು ಮನೆಗೆ ಶಾನೆ ಜೋರು ಮಾಡೋದು ಬೇಡ ಅಂತ ಸುಮ್ಕಿದ್ರೆ ನಾನು ಇಲ್ದಿರ ಮಾತುಗಳೆಲ್ಲ ಇಲ್ದಿರ ಆಟಗಳೆಲ್ಲ ಆಡ್ತಿದೆಯೇ? ನಿನ್ನ ಆಟ ನನ್ನ ಹತ್ರ ನಡೆಯಲ್ಲ. ಏನೋ ಬಂದೋಳು ಪಾಪ ಅಂತಂದ್ರೆ ಶುರು ಮಾಡ್ಕೊಂಡು ಕೊಬ್ಬ. ನಡಿ ನಡಿ ಕುಂತ್ಕ ನಡಿ ಒಳಗಡೆ. ನೀನೇನು ಕುಂತ್ಕ ಅಂತ ಹೇಳೋದು? ನಾನು ನಿಂತ್ಕೊಂಡೇ ಇರ್ತೀನಿ. ಥೂ, ಈ ಮನೆ ಒಳಗಡೆ ನನಗಂತೂ ಉಸಿರು ಗಡ್ತೈತೆ ನನಗಂತೂ. ಅಮ್ಮ, ನಂಗೆ ಮನೆ ಒಳಗಡೆ ಒಂದು ಕ್ಷಣ ನಿಂತ್ಕೊಳಕ್ಕಾಗ್ತಿಲ್ಲ. ಈ ಕಿತ್ತೋಗಿರೋ ಮನೆ ಉಸಿರು ಕಡ್ದಂಗೆ ಆಗ್ತೈತೆ. ನಾನು ಈಚೆ ಕಡೆ ನಿಂತ್ಕೊಂತೀನಿ. ಅಯ್ಯೋ ಮಗಳೇ ಮಗಳೇ, ಶನಿ ಬಡ್ಡೈತದು. ಇದೇನೇ ಅಕ್ಕ ಈ ಪಾಟಿ ಜೋರು ಮಾಡ್ತಾಳಲ್ಲ ಹುಡುಗಿ? ನನಗೆ ಗೊತ್ತಾಗಳಕ್ಕ ಹೆಂಗೆ ಇಳಿಸ್ಬೇಕು ಒಬ್ಬ ಅಂತ ಹೇಳ್ಬಿಟ್ಟು ನಾನೇನು ಕಾಲು ಬಿದ್ದಿದ್ದೇನಕ್ಕ ಮದುವೆ ಮಾಡ್ಕಂತ ಹೇಳ್ಬಿಟ್ಟು ಮದುವೆ ಮಾಡೋ ತನಕ ಮಾಡ್ಕೊಬಿಟ್ಟು ಇವಾಗ ಸಾವುಕಾರ ಮನೆ ಹುಡುಗಿ ಹೇಳು. ಅದಕ್ಕೇನೆ ಇಲ್ದಿರೋ ದುರಂಕಾರ ಇಲ್ದಿರೋ ಊತರುಗಳೆಲ್ಲನೂ ಮಾಡ್ತಾವಳೆ. ಕಿತ್ತೋದು ಬೊಡ್ಡೆತ್ತದು ಅವಳಗೆ ಸರಿಯಾಗಿ ಮಾಡ್ತೀನಿ ಇರು. ಓಹೋ ಅಲ್ಲ ಬಂದಿದ್ದೀನಿ ಎಲ್ಲ ಖುಷಿಯಾಗಿರೋದು ಕಂಡಿವ್ನಿ. ಇದೇನಿದು ಹಿಂಗೆ ನೋಡ್ದಾ ಯಾ ಪಾಟಿ ಆಡ್ತಾವಳೆ ಅಂತ? ಸುಮ್ಕೆ ಬಿಡ್ಬೇಡಕ್ಕ ನೀನು, ಸುಮ್ಕೆ ಬಿಡ್ಬೇಡ. ಗಾಳಿ ಬಿಡ್ಸು ಸೊರೈತದೆ. ಅಲ್ಲಿ ನೋಡು ಯಾ ಪಾಟಿ ದುರಂಕಾರ ಮಾಡ್ತಾಳೆ ಬಂದಿದ್ದೀನ ನೇನಿಯ. ಏನು ಅಮ್ಮನ ಗಂಟು ಹೊತ್ಕೊ ಬಂದೋಳಂಗೆ. ಬಿಡ್ಬೇಡ ಕಣಕ್ಕ, ನೀನು ವರ್ಷ ತೋರಿಸು ಸರಿಯಾಗಿ ಸೊಂಟ ಕೈ ಕಾಲು ಮುರಿ. ಅವಾಗ ಆಡ್ಕೊಕ್ ಬತ್ತಾಳೆ ಕಿತ್ತೋದೋಳು. ನೋಡ್ಕೊಂತೀನಿ ಇರು, ಸರಿಯಾಗಿ ಏನಿಯ ನೋಡ್ಕೊಂತೀನಿ ನಾನು. ಕಿತ್ತೋದು ಬೊಡ್ಡೆತ್ತದವು. ಥೂ, ಅಯ್ಯೋ ಮೊಮ್ಮಗನೇ, ನೀನು ಯಾಕಲ್ಲ ನಿಂತ್ಕೊಂಡಿದ್ಯಾ? ನೀನು ಯಾಕೆ ಸುಮ್ಕೆ ನಿಂತ್ಕೊಂಡಿದ್ಯಾ? ಕುಂತ್ಕ ಬಾ ಕುಂತ್ಕ. ಮೊಮ್ಮಗನೇ, ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಕಣಪ್ಪ. ನಿಂಗೆ ಒಟ್ಟು ತುಂಬ ಊಟ ಹಾಕ್ತೀನಿ ಇರು. ನಿಂಗೆ ಅಡುಗೆ ಎಲ್ಲ ಒಬ್ಬಟ್ಟು ಗಿಬ್ಬಟ್ಟು ಎಲ್ಲ ಮಾಡಿದ್ದೀನಿ, ತಗೊಂಬಂದ್ಬಿಟ್ಟು ಕೊಡ್ತೀನಿ. ಅಜ್ಜಿ, ನಾನು ಇಲ್ಲಿಗೆ ಬಂದಿದ್ದಕ್ಕೆ ಭಾಳ ಖುಷಿ ಆತೈತೆ ಕಣಜ್ಜಿ. ನಿನ್ನ ಜೊತೆ ನಾನು ಹಿಂಗೆ ಇದ್ಬಿಡ್ತೀನಿ. ಅಯ್ಯೋ ಮೊಮ್ಮಗನೇ, ನನಗೂ ನೀನು ನೋಡ್ಬಿಟ್ಟು ಭಾಳ ಖುಷಿ ಆತೈತೆ ಕಣಪ್ಪ, ಭಾಳ ಖುಷಿ ಆತೈತೆ. ನೋಡಕ್ಕ, ನಿಮಗೂ ಗೊತ್ತು ನನ್ನ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀನಿ ಅಂತ ಹೇಳ್ಬಿಟ್ಟು. ಹೂವು ಬೆಳೆಸ್ದಂಗೆ ಬೆಳೆಸಿದ್ದೀನಿ ನನ್ನ ಮಗಳನ್ನ. ನೀವು ಹಿಂಗೆಲ್ಲನೂ ಕೈ ಅನ್ನೋದೆಲ್ಲ ಬಿಟ್ಬಿಡಿ ನನ್ನ ಮಗಳ ಮುಂದೆ. ನನ್ನ ಮಗಳಿಗೆ ಶಾನೆ ಬೇಜಾರಾಗಕ್ಕಿಲ್ವಾ? ಹೆಂಗೋ ಇನ್ನೂ ಹೊಸ್ದಾಗಿ ಬಂದವಳೆ, ಇಂಥ ಮನೆಯವಳು ನೋಡೇ ಇಲ್ಲ. ಒಂಚೂರು ಎಲ್ಲ ಸೊರಗ ಗಂಟು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಸರಿನೇ? ಅಯ್ಯೋ, ನಾನೇನು ಮೊದಲೇ ಇದೆಯದ್ರ ಕಣ್ಣೆ ಅವಳೆ ತಾನೇ ಮಾಡೋಕ್ಕೇನು ಕ್ಯಾಮೆ ಇಲ್ಲ ನೋಡಂಗೆ ಕಿತ್ತೋದೊಳಂಗೆ ಜಗಳಕ್ಕೆ ಬಂದ್ಬಿಟ್ಟಿದ್ದು. ನಾನೇನು ಮಾಡನಿ? ಉಂಡ್ಲಿ ಹಂಗೆ ಇದ್ರೆ ಹಂಗೆ ಇರಲಿ ಅಕ್ಕ. ಇವತ್ತು ಏನದು ಗಂಡನ ಮನೆಗೆ ಬಿಟ್ಬಿಡಕ್ಕೆ ಬಂದಿದ್ಯಲ್ಲ ನೀನು. ಇವತ್ತು ನಮ್ಮ ಮನೆಗಂತೂ ಉಳ್ಕೊಳಕ್ಕಿಲ್ಲ. ಇವತ್ತು ನೀನು ಉಳ್ಕೊಂಡ್ಬಾರ್ದು. ಗಂಡನ ಮನೆಗೆ ಮಗಳನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕಣಕ್ಕ. ಉಳ್ಕೋಬಾರ್ದು. ಇನ್ನೊಂದು ಕಿತ್ತ ಯಾವಾಗನ ಬರಬೇಕು. ಬನ್ನಿ ಕುಂತ್ಕ ಬನ್ನಿ, ಊಟ ಮಾಡ್ಬಿಟ್ಟು ಆಮೇಕಿಂದ ಬೇಕಾದ್ರೆ ಒಳ್ಳೆಯವ್ರಂತೆ. ಇವ್ರ ಮನೆಗೆ ಊಟ ಮಾಡ್ಬಿಟ್ರೆ ಅಷ್ಟೇನಿಯ. ಅದೇನೇನು ಹಾಕಿ ಬಡಿಸ್ತಾರೋ ಅದೇನೇನು ಕತೆನೋ. ಮಗಳೇ, ಇವತ್ತು ನಾನು ಇಲ್ಲಿ ಇರಂಗಿಲ್ವಂತೆ ಮಗಳೇ. ನಾನು ಒಯ್ತೀನಿ, ನೀನು ಇಲ್ಲೇ ಇರು. ಅಮ್ಮ, ನಾನು ಇಲ್ಲಿರ್ಬೇಕಾ? ಇಲ್ಲ, ನಾನು ಒಬ್ಳೆ ಇಲ್ಲಿ ಅಂತೂ ಇರಕ್ಕಿಲ್ಲ. ನೀನು ಇಲ್ಲೇ ಇರು. ಮಗಳೇ, ಇರಂಗಿಲ್ವಂತೆ ಅರ್ಥ ಮಾಡ್ಕ. ನಾನು ಇಲ್ಲಿ ಇರೋಕ್ಕಾಗಕ್ಕಿಲ್ಲ. ನಾನು ಒಯ್ತೀನಿ, ನೀನಿರು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ. ನಾನು ಹೇಳಿದ್ನಲ್ಲ ನಿಂಗೆ. ಅಯ್ಯೋ ಬೀಗ್ರೆ, ಉಣ್ಕೊಂಡೋಗಿವ್ರಂತೀರಿ. ಉಣ್ಕೊಬಿಟ್ಟು ಆಮೇಲೆ ಹೊಳ್ದಿವ್ರಂತೆ. ಅದು ಯಾಕೆ ಹಿಂಗೆ ಇನ್ನು ಮಗಳು ಬಿಟ್ಬಿಟ್ಟು ಹಂಗೆ ಬೋರಿ ಹೊಟ್ಟೆಗೆ ನೀವು ಹೋಗೋಕ್ಕಾಯ್ತದ? ಇರಿ, ಒಬ್ಬಟ್ಟು ಗಿಬ್ಬಟ್ಟು ಎಲ್ಲನೂ ಮಾಡಿವ್ನಿ. ತಿನ್ಕೊಂಬಿಟ್ಟು ಹೋಗಿವ್ರಂತೆ. ಸರಿ ಬೇಗ ಬಡಿಸಿ ಬೇಗ ತಿನ್ಕೊಂಬಿಟ್ಟು ಬೇಗ ಹೊಳ್ಬೇಕು. ನಾನು ಟೇಮ್ ಆಯ್ತದ ಮನೆಗೆ. ಕುಂತ್ಕೊಳ್ಳಿ, ಎಲೆ ಹಾಕ್ತೀನಿ. ಮೊಮ್ಮಗನೇ ಕುಂತ್ಕೊಳ್ಳಪ್ಪ, ಎಲೆ ಹಾಕ್ತೀನಿ. ಹಿಂಗೂ ನನಗೆ ಕೈ ಕಾಲು ತೊಳ್ಕೊಂಬಿಟ್ಟು ಬಾ. ಸರಿ ಅಜ್ಜಿ. ಅಮ್ಮ, ಇನ್ನೊಂದು ತಿಂಗಳು ಅಂತ ಹೇಳಿದ್ನಲ್ಲ, ಇವತ್ತಿಂದ ಲೆಕ್ಕ ಹಾಕ. ಇವತ್ತಿಗೆ ಕರೆಕ್ಟಾಗಿ ಇನ್ನೊಂದು ತಿಂಗಳು ನಮ್ಮ ಮನೆಗೆ ಇರ್ತೀಯ. ಆಸ್ತಿ ಎಲ್ಲ ನಿನ್ನೆ ಹೆಸರಿನಾಗೆ ಇರ್ತದೆ. ನೀನೇನು ಈ ಗುಡಿಸ್ಲಾಗಿರೋ ಅಂತ ಅವಶ್ಯಕತೆ ಇರೋಕ್ಕಿಲ್ಲ. ನಿಮ್ಮೊತ್ತಿಗೆ ನಮ್ಮ ಮನೆಯಿಂದ ಈಚೆ ಕಡೆಗೆ ಹಾಕಿ ನಿನ್ನೆ ಮನೆ ಕರ್ಕೊಂಡೋಗಿ ಮಹಾರಾಣಿ ಮಾಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ ಮಗಳೇ. ಏನೋ ಕಣಮ್ಮ, ನಾನು ಇನ್ನೇ ನಂಬ್ಕೊಂಡಿದ್ದೀನಿ. ಸರಿ ಹೇಳು ಮಗಳೇ, ನೀನೇನು ತಲೆ ಕೆಡಿಸ್ಕೊಬೇಡ. ಊರಿಗೋದ್ರೆ ಊರಾಗೆಲ್ಲನೂ ಸಾವುಕಾರ ಮನೆಗೆ ಏನಿಯ ಕೊಟ್ಟಿದ್ದೀನಿ ಅಂತಲೇ ಹೇಳಮ್ಮ. ಇಂಥ ಮನೆ ಅಂತ ಗೊತ್ತಾಗೋಗ್ಬಿಟ್ರೆ ಊರೆಲ್ಲ ಆಡ್ಕೊಂಡು ಹೋಗ್ಬಿಡ್ತಾರೆ.
ಇಲ್ಲ 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 ಸಾವ್ಕಾರು ಅಂತಾನೆ ಹೇಳ್ತೀನಿ ಬಿಡವ. ಸರಿ.